ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪಡೆಯದಿದ್ರೆ ರೆಡ್ಡಿ ಅವರ ಮುಂದಿನ ನಡೆ ಏನು ಅನ್ನೋದೊಂದೀಗ ಸಿಕ್ಕಾಪಟ್ಟೆ ಕುತೂಹಲ ಮೂಡಿಸ್ತಾ ಇರುವಂತ ವಿಚಾರ. ಇವತ್ತು ಸಿದ್ದರಾಮಯ್ಯ ಖರ್ಗೆ ಜೊತೆಗೆ ಮಾತನಾಡ್ತಾರ ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಬಿಗಿಪಟ್ಟು ಹಿಡಿತಾರ? ಹಾಗಾದ್ರೆ ಈಗಾಗಲೇ ಬಿಗಿಪಟ್ಟು ಹಿಡಿದಿದ್ದಾರೆ, ಅವ್ರ ಮುಂದೆನೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ರಾಮಲಿಂಗಾರೆಡ್ಡಿ ಕೈ ಬಿಟ್ರೆ GBA ಚುನಾವಣೆ ಪೆಟ್ಟು ಬೀಳಲಿದೆಯಾ? ರೆಡ್ಡಿ ರಾಜೀನಾಮೆಯಿಂದ DK ಸರ್ಕಾರಕ್ಕೆ ಕಾದಿದೆಯಾ ಆಪತ್ತು? ರಾಜೀನಾಮೆ ಹಿಂಪಡೆಯದಿದ್ರೆ ರೆಡ್ಡಿ ಅವರ ಮುಂದಿನ ನಡೆ ಏನು? ರಾಮಲಿಂಗಾರೆಡ್ಡಿ ಅವರು ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಏನಾದರೂ ಮಾತನಾಡ್ತಾರ? ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಬಿಗಿಪಟ್ಟು ಹಿಡಿತಾರ ಹಾಗಾದ್ರೆ ಅನ್ನೊಂದು ಒಂದು ಪ್ರಶ್ನೆ. ಜೊತೆಗೆ ಈಗ ಮುಂದೆ GBA ಎಲೆಕ್ಷನ್ ಬೇರೆ ಬರ್ತಾ ಇದೆ, ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಕಾಂಗ್ರೆಸ್. ಇನ್ನು ರಾಮಲಿಂಗಾರೆಡ್ಡಿ ಅವರು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ. ಬೆಂಗಳೂರಿನ ಇಂಚಿಂಚು ಮಾಹಿತಿ, ಅದರಲ್ಲೂ ಚುನಾವಣಾ ರಾಜಕಾರಣ ಏನು ಅಂತ ಹೇಳಿ ಅವರು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್, ನಿನ್ನೆ CM ಸಾಹೇಬ್ರು ಜೊತೆಗೆ ರಾಮಲಿಂಗಾರೆಡ್ಡಿ ಅವರು 1-to-1 ಸಭೆ ಮಾಡ್ತಾರೆ, ಸಂಧಾನ ಮಾತುಕತೆ ಆಗುತ್ತೆ ಅಂದಾಗ ಒಂದು ನಿರೀಕ್ಷೆ ಇತ್ತು, ಮೇ ಬಿ ಒಪ್ಕೊಳ್ತಾರೆ, ಈ ಒಂದು ಹಿಡಿದಿರುವಂತ ಪಟ್ಟು ಬಿಟ್ಬಿಡ್ತಾರೆ ರಾಮಲಿಂಗಾರೆಡ್ಡಿ ಅವರು ಅಂತ ಹೇಳಿ. ಬಟ್ ಇಲ್ಲಿ ನೋಡಿದ್ರೆ ಅದೇನು ಕಾಣಿಸ್ತಾ ಇಲ್ವಲ್ಲ, ಏನಾಗಿರಬಹುದು ನಿನ್ನೆ ಎಕ್ಸಾಕ್ಟ್ ಆಗಿ ಮಾತುಕತೆ? ಎಸ್ ರಾಮ್, DK ಶಿವಕುಮಾರ್ ಅವರ ಮೊದಲ ವಿಕೆಟ್ನಂತೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡಿದರು. ಈ ವಿಚಾರ, ಅದರಲ್ಲೂ ಕೂಡ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಸದ್ದಾಗಿದೆ. ಹೈಕಮಾಂಡ್ ನಾಯಕರಿಗೂ ಒಂದಿಷ್ಟು ಮುಜುಗರ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದಿಷ್ಟು ಮುಜುಗರ ಆಗಿದೆ. ಇತ್ತ DK ಶಿವಕುಮಾರ್ ನನ್ನ ಸ್ನೇಹಿತರು, ಮೈ ಫ್ರೆಂಡ್ ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ಮಾಡಿ ಮನವೊಲಿಸ್ತೀನಿ ಅನ್ನುವಂಥ ಮಾತುಗಳನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ತಾ ಇದ್ರು. ಆದರೆ ತಡರಾತ್ರಿ ನಡೆದಂಥ ಮೀಟಿಂಗ್ನಲ್ಲಿ DK ಶಿವಕುಮಾರ್ ಅವರಿಗೆ ರಾಮಲಿಂಗಾರೆಡ್ಡಿ ಸುತಾರಾಮ್ ಒಪ್ಪಿಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ಹೇಳಿದ್ದಾರೆ, ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ಬೇಕು, ಈ ಒಂದು ನಿರ್ಧಾರ ತೆಗೆದುಕೊಂಡಿರೋದು ಹೈಕಮಾಂಡ್ ಅನ್ನೋ ಮಾತನ್ನು DK ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಜಪ್ಪಯ್ಯ ಅಂದರು ರಾಮಲಿಂಗಾರೆಡ್ಡಿ ಅವರು ಅದಕ್ಕೆ ಒಪ್ತಾ ಇಲ್ಲ. ಹಾಗಾದರೆ ನಾನು ಹೈಕಮಾಂಡ್ ನಾಯಕರ ಜೊತೆ ಮಾತಾಡಿ ನನ್ನ ನಿರ್ಧಾರ ತಿಳಿಸ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅನ್ನೋಂಥ ಮಾಹಿತಿ ಇರುವಂಥದ್ದು. ಜೊತೆಗೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ರಿಯಾಕ್ಷನ್ ನೀಡದೆ ರಾಮಲಿಂಗಾರೆಡ್ಡಿ ಮೌನವನ್ನು ತಾಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸೈಲೆಂಟ್ ಆಗಿದ್ದರೂ ಕೂಡ ಅವರ ಬಲ ಮತ್ತು ಅವರ ಬೆಂಗಳೂರಿನಲ್ಲಿರುವಂಥ ಶಕ್ತಿ ಸಾಕಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜನ್ನು ಮುಂದಿನ ದಿನಗಳಲ್ಲಿ ತಂದೊಡುತ್ತೆ ಅನ್ನೋಂಥ ಆತಂಕ ಇರುವಂಥದ್ದು ಒಂದು ಕಡೆ. ಆದರೆ ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ಜೊತೆಗೆ ನಡೆಸುವಂಥ ಸಭೆ, ರಾಹುಲ್ ಗಾಂಧಿ ಅವರು ಖಡಕ್ಕಾಗಿಯೇ ಸೂಚನೆಯನ್ನು ಕೊಟ್ಟಿರುವಂಥದ್ದು, ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವ ಖಾತೆಯನ್ನು ನಿಭಾಯಿಸದೇ ಇದ್ದರೆ ಅವರ ರಾಜೀನಾಮೆಯನ್ನು ಆಕ್ಸೆಪ್ಟ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರಂತೆ. ಹೀಗಾಗಿ DK ಶಿವಕುಮಾರ್ ಅವರು ಹಿರಿಯ ನಾಯಕರಿದ್ದಾರೆ, ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರ ಶಕ್ತಿ, ಅದರಲ್ಲೂ ಕೂಡ ಏನು ಬೆಂಗಳೂರು GBA ಚುನಾವಣೆ ನಡೆಯುತ್ತೆ, ಇಂಥ ಸಂದರ್ಭದಲ್ಲಿ ಬಹಳ ಉಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದರು. 1-to-1 2.5 ಗಂಟೆಗಳ ಕಾಲ ಸತತವಾಗಿ ಸಭೆಯನ್ನು ನಡೆಸಿದರೂ ಕೂಡ ರಾಮಲಿಂಗಾರೆಡ್ಡಿ ಮತ್ತು DK ಶಿವಕುಮಾರ್ ಅವರ ನಡುವಿನ ಮಾತುಕತೆ ಸಂಧಾನ ಆಗಿಲ್ಲ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಹೀಗಾಗಿ DK ಶಿವಕುಮಾರ್ ಅವರು ಮುಂದಿನ ನಡೆ ಯಾವ ರೀತಿ ಇರುತ್ತೆ, ರಾಮಲಿಂಗಾರೆಡ್ಡಿ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಕೃಷ್ಣ ಬೈರೇಗೌಡ ಅವರಿಗೆ ಹೈಕಮಾಂಡ್ ನಾಯಕರೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದರೂ ಕೂಡ CM ಆಗಿ ಇಂತಹದ್ದೇ ಪೋರ್ಟ್ಫೋಲಿಯೋ ಇಂಥವ್ರಿಗೆ ಇರಲಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರ್ತಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಫೈನಲ್ ಮಾಡಿ ಈಗ ಪಟ್ಟಿಯನ್ನು ಫೈನಲ್ ಮಾಡಿ ಬಿಡುಗಡೆ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಿದ್ದರಾಮಯ್ಯ ಸೇರಿದಂತೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಈ ವಿಚಾರಕ್ಕೆ ಚರ್ಚೆ ನಡೆಸಿದ ಬಳಿಕ ಅವರ ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ, ಕೊಟ್ಟಿರುವ ಖಾತೆ ಅದು ಕೂಡ ಪ್ರಬಲ ಖಾತೆ, ಜಲಸಂಪನ್ಮೂಲ ಖಾತೆ, ರಾಜ್ಯದಲ್ಲಿ ಬಜೆಟ್ನಲ್ಲಿ ಸಾಕಷ್ಟು ಅನುದಾನವನ್ನು ಒದಗಿಸುವಂಥ ಖಾತೆ ಇರೋದರಿಂದ ಈ ಒಂದು ಏನು ಸಾಕಷ್ಟು ಸರ್ಕಸ್ ನಡೀತಾ ಇದೆ, ಸಚಿವ ಸಂಪುಟ ಗೊಂದಲ ನಡೀತಾ ಇದೆ. ಹೈಕಮಾಂಡ್ ನಾಯಕರು ಇಲ್ಲ ನೀವು ಕಂಟಿನ್ಯೂ ಮಾಡಿ ಅನ್ನುವಂಥ ಮಾತನ್ನು ಹೇಳಿದರೆ ಮುಂದುವರಿತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಜೊತೆಗೆ DK ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಕೆಲವು ದಿನಗಳಲ್ಲಿ GBA ಎಲೆಕ್ಷನ್ ಕೂಡ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಅಂತ ಅಂದ್ರೆ ಬೆಂಗಳೂರಿನ ರಾಜಕಾರಣವನ್ನ ಅರಿದು ಕುಡಿದಂತ ಒಬ್ಬ ನಾಯಕ. ಸೊ ಹಂಗಾಗಿ ಅಷ್ಟು ಈಸಿಯಾಗಿ ಅವರನ್ನ ಬಿಟ್ಕೊಡೋದಕ್ಕಾಗುತ್ತಾ ಕಾಂಗ್ರೆಸ್ ಕಡೆಯಿಂದ? ಖಂಡಿತ ರಾಮ್, ಅದೇ ಈಗ DK ಶಿವಕುಮಾರ್ ಅವರಿಗೆ ತಲೆನೋವಾಗ್ತಿರುವಂಥದ್ದು. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ GBA ಚುನಾವಣೆ ಅನೌನ್ಸ್ ಆಗುವಂಥದ್ದು. GBA ಚುನಾವಣೆನ ಕಾಂಗ್ರೆಸ್ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಈ ಆಡಳಿತಾತ್ಮಕ ಪಕ್ಷವಾಗಿರೋದ್ರಿಂದ GBAನ ಗೆಲ್ಲಲೇಬೇಕಾದಂಥ
ಹೊಣೆಗಾರಿಕೆಯೂ ಕೂಡ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ, ಬೆಂಗಳೂರು ಉಸ್ತುವಾರಿ ಅವರೇ ಆಗಿದ್ದರು. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಎಫೆಕ್ಟ್ ಕಾಂಗ್ರೆಸ್ಗೆ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿಯೇ ಸಾಕಷ್ಟು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು, ರಾಜ್ಯ ಸಂಧಾನಕ್ಕೆ ಮುಂದಾಗ್ತಿರುವಂಥದ್ದು, ಅವರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನ ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆ ಮಾಡುವಂಥ ಅವಕಾಶ ಸಿಕ್ಕರೆ ಬದಲಾವಣೆ ಮಾಡ್ತೀವಿ ಅನ್ನೋಂಥ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನಿನ್ನೆ ನಡೆದಂಥ ಸಭೆಯಲ್ಲಿ ಚರ್ಚೆ ಆಗಿದೆ. ಖಾಸಗಿ ಹೋಟೆಲ್ನಲ್ಲಿ 2.5 ಗಂಟೆಗಳ ಕಾಲ ಡಿ ಕೆ ಶಿವಕುಮಾರ್ ರಾಮಲಿಂಗಾರೆಡ್ಡಿ ಒನ್ ಟು ಒನ್ ಸಭೆಯನ್ನು ನಡೆಸಿದರೂ ಕೂಡ ಡಿ ಕೆ ಶಿವಕುಮಾರ್ ನಾವಿಬ್ಬರು ಮಾಡಿರುವಂಥ ಚರ್ಚೆಯ ಬಗ್ಗೆ ನಿಮಗೆ ಹೇಳೋಕ್ಕಾಗತ್ತಾ ಅಂತ ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡಿದರೆ ರಾಮಲಿಂಗಾರೆಡ್ಡಿ ಯಾವುದೇ ರಿಯಾಕ್ಷನ್ ಕೊಡದೆ ಮೌನವನ್ನು ವಹಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಈ ಖಾತೆ ಕಗ್ಗಂಟು ಇನ್ನೂ ಕೂಡ ಮುಂದುವರೆಯುತ್ತೆ. GBA ಚುನಾವಣೆಗಳಲ್ಲೂ ಕೂಡ ಇದು ಒಂದಿಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಮತ್ತು ಡಿ ಕೆ ಶಿವಕುಮಾರ್ ಮನವೊಲಿಸುವಂಥ ಕೆಲಸವನ್ನು ಮಾಡಿ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆಯನ್ನು ಏನಾದರೂ ಬದಲಾವಣೆ ಮಾಡ್ತಾರೆ ಅನ್ನೋದನ್ನು ನೋಡೋದಾದರೆ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಈ ಖಾತೆಗಳನ್ನು ಬದಲಾವಣೆ ಮಾಡಬೇಡಿ, ಈ ಒಂದು ಖಾತೆಯನ್ನು ಬದಲಾವಣೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವೊಂದಿಷ್ಟು ಸಚಿವರು ಕೂಡ ಬದಲಾವಣೆ ಮಾಡಿರುವಂಥ ಪಟ್ಟಣ ಹಿಡಿತಾರೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಅವರ ಎಫೆಕ್ಟ್ ಕಾಂಗ್ರೆಸ್ಗೆ ತಟ್ಟೋದು ಫಿಕ್ಸ್ ಅನ್ನಲಾಗ್ತಾ ಇದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ಗೇಶ್.